Namaste. Today topic is isolation policy. So I am going to explain you in detail of what is isolation and what are all the types of isolation and how to manage the isolation practices in a hospital. So please, if you are not subscribed my channel, please subscribe and support me. ಆ್ಯಂಡ್ ಯಾರ್ಯಾರು ಇನ್ನೂ ನಂದು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಸೊ ದ್ಯಾಟ್ ನಮಗೂ ಒಂದು ಇಂಟ್ರೆಸ್ಟ್ ಬರುತ್ತೆ. ಎಸ್, ನಮಗೆ ವ್ಯೂವರ್ಸ್ ಇದ್ದಾರೆ, ಇನ್ನೂ ಚೆನ್ನಾಗಿರೋ ಕಂಟೆಂಟಲ್ಲಿ ನಾನು ವಿಡಿಯೋಸ್ ಮಾಡೋಣ, ಸೊ ಟಿಪ್ಸ್ ಹೆಲ್ತ್ ರಿಲೇಟೆಡ್ ಟಿಪ್ಸ್ ಕೊಡೋಣ ಅನ್ನೋ ಒಂದು ಇಂಟ್ರೆಸ್ಟ್ ನಮಗೂ ಇರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. So let us discuss on the isolation policy. So what is the definition of isolation? Isolation is the separation of a patient from contact with others in order to control the spread of an infectious or communicable disease. So isolation is nothing but separation. Why we are making a separation? Again, to prevent a cross infections and avoid communicable disease. So ಏನಪ್ಪ ಈ ಐಸೋಲೇಷನ್ ಅಂತಂದರೆ, ನಾವು ಯಾವುದೇ ಒಂದು ಇನ್ಫೆಕ್ಷಿಯಸ್ ಇರುವಂಥ ಪರ್ಸನ್ನ ಸಪ್ರೇಷನ್ ಅಂದರೆ ದೂರ ಇಡೋದ್ರಿಂದ ಆ ಪೇಷಂಟಲ್ಲಿರೋ ಇನ್ಫೆಕ್ಷಿಯಸ್ ಡಿಸೀಸು ಬೇರೆಯವ್ರಿಗೆ ಸ್ಪ್ರೆಡ್ ಆಗೋದನ್ನ ಕಂಟ್ರೋಲ್ ಮಾಡ್ಬೋದು. ಸೊ ನಾವು ಇಲ್ಲಿ ಸಪ್ರೇಷನ್ ಮಾಡ್ತಾಯಿದ್ದೀವಿ, ಅಂದರೆ ಸ್ವಲ್ಪ ದೂರ ಇಡೋದ್ರಿಂದ ಆ ಕಾಯಿಲೆ ಕಡಿಮೆ ಆಗೋವರೆಗೂ ದೂರ ಇಟ್ಟರೆ ಬೇರೆಯವ್ರಿಗೆ ಆ ಇನ್ಫೆಕ್ಷನ್ಸು ಬರೋಲ್ಲ. ಓಕೆ, ಸೊ ಐಸೋಲೇಷನ್ ಅಂತಂದರೆ ನಾವು ದೂರ ಇಡೋದು ಅಥವಾ ಸಪ್ರೇಷನ್ ಮಾಡೋದು. ಸೊ ಅದರಿಂದ ನಮಗೆ ಯಾವುದೇ ಥರದ ಕ್ರಾಸ್ ಇನ್ಫೆಕ್ಷನ್ಸ್ ಆಗಬಾರ್ದು ಅನ್ನೋದೇ ಐಸೋಲೇಷನ್. ನೀಡ್ ಆಫ್ ಐಸೋಲೇಷನ್. ಸೊ ಯಾವಾಗ ಈ ಐಸೋಲೇಷನು ರಿಕ್ವೈರ್ ಇರುತ್ತೆ? ಐಸೋಲೇಷನ್ ಏಮ್ಡ್ ಕಂಟ್ರೋಲಿಂಗ್ ಆ್ಯಂಡ್ ಪ್ರಿವೆಂಟಿಂಗ್ ದ ಸ್ಪ್ರೆಡ್ ಆಫ್ ಇನ್ಫೆಕ್ಷನ್ಸ್. ಸೊ ನಾವೇನು ಐಸೋಲೇಷನ್ ಮಾಡ್ತೀವಿ ಅದೇನಕ್ಕೆ ಅಂತಂದರೆ ಪ್ರಿವೆಂಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಆಫ್ ಇನ್ಫೆಕ್ಷನ್ಸ್. ಅದಕ್ಕೋಸ್ಕರ ನಾವು ಐಸೋಲೇಷನ್ ಮಾಡಬೇಕು. Isolation precautions are designed like rooms or ward to minimize the transmission of infection in the hospital by using updated and skilled technology. ಸೊ ಏನಪ್ಪ ಇದು ಐಸೋಲೇಷನ್ ಪ್ರಿಕಾಷನ್ಸ್ ಡಿಸೈನ್ಡ್ ಅಂತಂದರೆ, ಸೊ ಇವಾಗ ಯೂಶ್ವಲಿ ಮ್ಯಾಕ್ಸಿಮಮ್ ಹಾಸ್ಪಿಟಲ್ಸ್ ಏನು ಮಾಡ್ತಾಯಿದ್ದಾರೆ, ಎನಿ ಐಸೋಲೇಷನ್ ಪೇಷಂಟ್ಸ್ ಬಂತು ಅಂದರೆ ಅವ್ರನ್ನ ಸಪ್ರೇಟ್ ಮಾಡ್ತಾರೆ. ಹೇಗೆ ಸಪ್ರೇಟ್ ಮಾಡ್ತಾರೆ ಅಂದರೆ, ಸಪ್ರೇಟ್ ಇಡೋದ್ರ ಮೂಲಕ, ಅಂದರೆ ಐಸೋಲೇಷನ್ಸ್ ರೂಮ್ ಅಂತಲೇ ಇರುತ್ತೆ ಹಾಸ್ಪಿಟ್ಲಲ್ಲಿ, ಆ ರೂಮಲ್ಲಿ ಯಾರನ್ನೂ ಬೇರೆ ನಾನ್ ಇನ್ಫೆಕ್ಷಿಯಸ್ ಪೇಷಂಟ್ನ ಹಾಕ್ಕೊಳ್ಳೋದಿಲ್ಲ. ಸೊ ಆ ಥರ ಒಂದೇ ಪೇಷಂಟ್ನ ಒಂದು ರೂಮ್ನಲ್ಲಿ ಹಾಕ್ಕೊಂಡು ಅವ್ರಿಗೆ ಇನ್ಫೆಕ್ಷನ್ಸ್ ಕಂಟ್ರೋಲ್ ಆಗೋವರೆಗೂ ಸಪ್ರೇಟ್ ನರ್ಸಿಂಗು ಆಲ್ ಕೇರ್ಸ್ ಎಲ್ಲ ಸಪ್ರೇಟಾಗಿ ಕೊಡೋದ್ರ ಮೂಲಕ ಆ ಇನ್ಫೆಕ್ಷನ್ಸ್ನ ಕಂಟ್ರೋಲ್ ಮಾಡ್ತಾರೆ. ಸೊ ಇದು ಅಡ್ವಾನ್ಸ್ಡಾಗಿ ನಾವು ಮಾಡ್ತಾ ಇರೋಂಥ ಐಸೋಲೇಷನ್ ಪ್ರಾಕ್ಟೀಸಸ್. ಐಸೋಲೇಷನ್ ಹೆಲ್ಪ್ಸ್ ಟು ಪ್ರೊಟೆಕ್ಟ್ ಪೇಷಂಟ್, ಫ್ಯಾಮಿಲಿ ಮೆಂಬರ್ಸ್, ವಿಸಿಟರ್ and healthcare workers from the spread of infection. So these isolation practices will help for patient family and visitor. ಸೊ ನಾವೇನು ಈ ಥರ ಪೇಷಂಟ್ನ ಸಪ್ರೇಟ್ ಇಟ್ಟು ಸಪ್ರೇಟ್ ರೂಮ್ನಲ್ಲಿ ಸಪ್ರೇಟ್ ಕೇರ್ ಕೊಡೋ ಮೂಲಕ ನಾವು ಬೇರೆ ಪೇಷಂಟ್ನ ಕೂಡ ಪ್ರೊಟೆಕ್ಟ್ ಮಾಡ್ಬೋದು. ಆ್ಯಸ್ ವೆಲ್ ಆಸ್ ಪೇಷಂಟ್ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ವಿಸಿಟರ್ಸ್ ಕೂಡ ಕ್ರಾಸ್ ಇನ್ಫೆಕ್ಷನ್ ಆಗದೆ ಇರೋ ಥರ ಪ್ರೊಟೆಕ್ಟ್ ಮಾಡ್ಬೋದು. ಇದು ಬಂದು ಐಸೋಲೇಷನ್ ಪ್ರಾಕ್ಟೀಸಸ್. We could see there are 3 types of isolation. One is contact isolation, droplet isolation and airborne isolation. These are all ಟ್ರಾನ್ಸ್ಮಿಷನ್ ಬೇಸ್ಡ್ ಐಸೋಲೇಷನ್ಸ್. ಓಕೆ, ಸೊ ಈ ಐಸೋಲೇಷನಲ್ಲಿ ನಾವು 3 ವಿಧ ನೋಡ್ಬೋದು. ಮೇಯ್ನಾಗಿ ಯಾವುದಿದು ಅಂದರೆ ಕಾಂಟ್ಯಾಕ್ಟ್ ಐಸೋಲೇಷನ್, ಅಂದರೆ ಮುಟ್ಟೋದ್ರ ಮೂಲಕ, ಏನಾದರೂ ಟಚ್ ಮಾಡೋದ್ರ ಮೂಲಕ ದ ಇನ್ಫೆಕ್ಷನ್ಸ್ ವಿಲ್ ಸ್ಪ್ರೆಡ್ ಟು ಅದರ್ ಪರ್ಸನ್. ಡ್ರಾಪ್ಲೆಟ್ ಐಸೋಲೇಷನಲ್ಲಿ ಏರ್ ಅಂದರೆ ಸ್ನೀಸಿಂಗ್, ಕಾಫಿಂಗ್, ಆ ಏರ್ ನಾವೇನಾದರೂ ಇನ್ಹೇಲ್ ಮಾಡಿದ್ರೆ ಬರುವಂಥ ಚಾನ್ಸಸ್ ಇರುತ್ತೆ. ಅದೇ ಏರ್ಬೋರ್ನ್ ಐಸೋಲೇಷನಲ್ಲಿ ಹೇರ್ ಏನಾದರೂ ಕಂಟಾಮಿನೇಟೆಡ್ ಹೇರ್, ವೆನ್ ಪೇಷಂಟ್ ಇನ್ಫೆಕ್ಷಿಯಸ್ ಪೇಷಂಟ್ಸ್ ಏನಾದರೂ ಕಾಫ್ ಮಾಡಿದಾಗ, ಸ್ನೀಸ್ ಮಾಡಿದಾಗ ಆ ಹೇರ್ ನಾವೇನಾದರೂ ಇನ್ಹೇಲ್ ಮಾಡಿದ್ರೆ ಬರೋ ಚಾನ್ಸಸ್ ಇರುತ್ತೆ. ಇದು 3 ವಿಧವಾದ ಐಸೋಲೇಷನ್ಸ್ ನಾವು ನೋಡ್ಬೋದು. ಸೊ ಇನ್ ಡೀಟೇಲ್ ಐ ವಿಲ್ ಎಕ್ಸ್ಪ್ಲೈನ್ ಯು ಇನ್ ಅದರ್ ಸ್ಲೈಡ್. In isolation, standard precaution is very important. So what is standard precaution? In the sense, doing hand hygiene and usage of personal protective equipments. So maximum hand washing, because hand washing is the
best method to prevent cross infections. In that way, so whenever we are exposed to the infection, so if we do hand washing, definitely will be free from the infection. And also using of personal protective equipments, again this will help for the employee to free from the cross infections. What are all the personal protective equipments? So gloves, gown, mask, eye protective shield, face shield. So these are all the important personal protective equipments will help for the employee to free from infections. ಸೊ ಏನಪ್ಪ ಈ ಐಸೋಲೇಷನಲ್ಲಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ಸ್ಟ್ಯಾಂಡರ್ಡ್ ಪ್ರಿಕಾಷನ್ಸು. ಸ್ಟ್ಯಾಂಡರ್ಡ್ ಪ್ರಿಕಾಷನ್ಸ್ ಅಂತಂದರೆ ಮ್ಯಾಕ್ಸಿಮಮ್ ಹ್ಯಾಂಡ್ ವಾಷಿಂಗ್ ಮಾಡೋದು, ಮತ್ತು ಯಾವಾಗ ನಮಗೆ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ ಆವಾಗ ಅದನ್ನು ನಾವು ಹಾಕ್ಕೊಳ್ಳೋದ್ರ ಮೂಲಕ ನಾವು ಕ್ರಾಸ್ ಇನ್ಫೆಕ್ಷನ್ಸ್ನ ಕಡಿಮೆ ಮಾಡ್ಬೋದು. ಸೊ ಹ್ಯಾಂಡ್ ಹೈಜೀನ್ ಆ್ಯಂಡ್ ಯೂಸೇಜ್ ಆಫ್ ಪರ್ಸ್ನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ಸು ಈ ಸ್ಟ್ಯಾಂಡರ್ಡ್ ಪ್ರಿಕಾಷನಲ್ಲಿ ಬರುವಂಥ ಇಂಪಾರ್ಟೆಂಟ್ ಪ್ರಾಕ್ಟೀಸಸ್. So what are all the diseases comes under contact precautions? So MRSA, VRA and ESBL, adenovirus, diarrhea, C. difficile, rotavirus, enterovirus, hepatitis A, norovirus, conjunctivitis, RSV, parainfluenza, lice, scabies, chickenpox, herpes simplex, herpes zoster, impetigo, then cutaneous diphtheria. So these are all the disease conditions we could see in a contact precaution. How to handle the contact precautions patients? So always we should place the patient in a single room or private room, and whenever we are going to do any procedure with the patients, wearing of personal protective equipments in the sense gloves, gown, very important when we are handling a contact isolation patient. And whenever we are handling a patients before and after procedure or before and after touching a patients and surfaces, maximum hand washing must be conducted, and safe transportation of our patients and proper disinfection of a used equipment in a isolation room, it is very important. ಸೊ ಈ ಕಾಂಟ್ಯಾಕ್ಟ್ ಪ್ರಿಕಾಷನ್ ಪೇಷಂಟ್ಸ್ಗೆ ಆಲ್ವೇಸ್ ನಾವೇನು ಮಾಡಬೇಕು, ಪ್ರೈವೇಟ್ ರೂಮ್ನಲ್ಲಿ ಅಥವಾ ಸಿಂಗಲ್ ರೂಮ್ ಕೊಡಬೇಕಾಗುತ್ತೆ, ಬೇರೆ ಪೇಷಂಟ್ ಜೊತೆ ಮಿಕ್ಸ್ ಮಾಡಬಾರ್ದು. ಮತ್ತು ಪೇಷಂಟ್ ಯಾವಾಗಾದರೂ ನಾವು ಅಟೆಂಡ್ ಮಾಡಬೇಕು ಅಂದಾಗ ಪರ್ಸ್ನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ಸ್, ಅದರಲ್ಲೂ ಸ್ಪೆಷಲಾಗಿ ಗ್ಲೌಸ್, ಗೌನ್ ತುಂಬ ಇಂಪಾರ್ಟೆಂಟ್ ಈ ಕಾಂಟ್ಯಾಕ್ಟ್ ಐಸೋಲೇಷನ್ ಪೇಷಂಟ್ ಹ್ಯಾಂಡ್ಲು ಮಾಡಬೇಕಾದ್ರೆ. ಮತ್ತು ಯಾವುದೇ ಪ್ರೊಸೀಜರ್ ಆದಮೇಲೆ ಅಥವಾ ಪೇಷಂಟ್ ಹತ್ರ ಕಾಂಟ್ಯಾಕ್ಟ್ ಅಥವಾ ಸರ್ಫೇಸ್ ಕಾಂಟ್ಯಾಕ್ಟ್ ಆದಮೇಲೆ ಮ್ಯಾಕ್ಸಿಮಮ್ ಹ್ಯಾಂಡ್ ವಾಷಿಂಗ್ ಆಗಬೇಕು, ಸೇಫ್ ಟ್ರಾನ್ಸ್ಪೋರ್ಟೇಷನ್ ಆಗಬೇಕು, ಬೇರೆಯವ್ರಿಗೆ ಕ್ರಾಸ್ ಇನ್ಫೆಕ್ಷನ್ ಆಗದೆ ಇರೋ ಥರ. ಮತ್ತು ಮ್ಯಾಕ್ಸಿಮಮ್ ಡಿಸ್ಇನ್ಫೆಕ್ಷನ್ಸು, ಕ್ಲೀನಿಂಗ್ ಡಿಸ್ಇನ್ಫೆಕ್ಷನ್ಸು ಆ ರೂಮು ಮತ್ತು ಯೂಸ್ ಮಾಡಿರೋ ಇಕ್ವಿಪ್ಮೆಂಟ್ಸ್ನ ಮಾಡಬೇಕಾಗುತ್ತೆ. ಇದಿಷ್ಟು ಬಂದು ಕಾಂಟ್ಯಾಕ್ಟ್ ಐಸೋಲೇಷನ್ ಪ್ರಿಕಾಷನ್ಸ್. ವಿಚ್ ಆರ್ ಆಲ್ ದ ಡಿಸೀಸ್ ಕಂಡೀಷನ್ ಕಮ್ಸ್ ಅಂಡರ್ ಡ್ರಾಪ್ಲೆಟ್ ಇನ್ಫೆಕ್ಷನ್ಸ್? In the sense pertussis, influenza, Neisseria meningitis, sepsis and pneumonia, scarlet fever, epiglottis, mumps, staphylococcus, pharyngitis, diphtheria and pneumonia, rhinovirus, mycoplasma. So these are all comes under droplet infections. What are all the precautions should be taken for droplet infections? So visitor, please ask for yellow information sheet before entering, perform hand hygiene and follow the instruction below. Door may remain open, and whoever entering to the isolation room, they should wear mask and eye protection. Must be worn to enter this room. Eyeglasses do not provide adequate protection. Patient transport, patient must wear a surgical mask. Patient must perform hand hygiene. Notify receiving area. Before leaving this room, perform hand hygiene. Remove eye protection, then mask. Perform hand hygiene. Okay. So these are all the instruction has to be followed for droplet isolation patient. ಸೊ ಈ ಡ್ರಾಪ್ಲೆಟ್ ಐಸೋಲೇಷನ್ ಪೇಷಂಟ್ನ ಯಾವಾಗಲೂ ನಾವು ಇದನ್ನು ಕೂಡ ಸಿಂಗಲ್ ರೂಮ್ನಲ್ಲಿ ಹಾಕಬೇಕು.
ತುಂಬ ವಿಸಿಟರ್ನ ಅಲೋ ಮಾಡಬಾರ್ದು. ದೇ ಶುಡ್ ಫಾಲೋ ವಿಸಿಟರ್ ಇನ್ಸ್ಟ್ರಕ್ಷನ್ ಏನಿರುತ್ತೆ ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಇಲ್ಲಿ ಸ್ಪೆಷಲಿ ಡ್ರಾಪ್ಲೆಟ್ ಇನ್ಫೆಕ್ಷನಲ್ಲಿ ನಮಗೆ ಐ ಪ್ರೊಟೆಕ್ಷನ್ನು ಆ್ಯಂಡ್ ಮಾಸ್ಕ್ ತುಂಬ ಇಂಪಾರ್ಟೆಂಟು. ಯಾವಾಗ ನಾವು ಆ ರೂಮ್ಗೆ ಎಂಟ್ರಿ ಆಗ್ತೀವಿ ಬಿಫೋರ್ ಹ್ಯಾಂಡ್ ವಾಶ್ ಮಾಡಿಕೊಂಡು ಮಾಸ್ಕು ಮತ್ತು ಐ ಪ್ರೊಟೆಕ್ಷನ್ಸು ಹಾಕ್ಕೊಂಡು ಎಂಟ್ರಿ ಆಗಬೇಕು. ಮತ್ತು ಪೇಷಂಟ್ ಏನಾದರೂ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಸೇಫ್ ಮ್ಯಾನರಲ್ಲಿ ಪೇಷಂಟ್ನ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಮತ್ತು ಪೇಷಂಟ್ ಕೂಡ ಹ್ಯಾಂಡ್ ಹೈಜೀನ್ ಪರ್ಫಾರ್ಮ್ ಮಾಡಬೇಕು. ಪೇಷಂಟ್ಗೆ ಮಾಸ್ಕ್ ಹಾಕ್ಕೊಳ್ಳಿಕ್ಕೆ ಹೇಳಬೇಕು ಟ್ರಾನ್ಸ್ಪೋರ್ಟ್ ಟೈಮ್ನಲ್ಲಿ. ಮತ್ತು ಅಲ್ಲಿ ಯಾವುದು ರಿಸೀವಿಂಗ್ ಏರಿಯಾಗೆ ನೋಟಿಫೈ ಮಾಡಿ ಈ ಥರ ಪೇಷಂಟ್ ಶಿಫ್ಟ್ ಮಾಡ್ತಾಯಿದೆ ಅಂತೇಳ್ಬಿಟ್ಟು ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಮತ್ತು ಆ ರೂಮ್ ಬಿಡೋ ಮೊದಲು ಎಲ್ಲರೂ ಹ್ಯಾಂಡ್ ವಾಷಿಂಗ್ ಮಾಡಬೇಕು. ಏನು ಯೂಸೇಜ್ ಮಾಡಿರೋ ಮಾಸ್ಕ್ ಇರುತ್ತೆ ಅದನ್ನು ಡಿಸ್ಕಾರ್ಡ್ ಮಾಡಿ ಹೊಸದು ಹಾಕ್ಕೊಳ್ಬೇಕಾಗುತ್ತೆ. So which are all the patients comes under airborne isolation in the sense chickenpox, disseminated herpes zoster, measles, pulmonary tuberculosis, avian influenza in the sense bird flu, and also now COVID-19 also comes under airborne isolation, and H1N1 also comes under airborne isolation. Airborne isolation precautions are, again, this kind of a patient has to be placed in a single room. We should not mix up this kind of a patient with other patients, and also negative pressure ventilation has to be maintained for all airborne isolation patients, and maximum cleaning of our hands has to be performed by the staff before and after entering to the patient room. Maximum usage of N95 because this virus will be there in the air, so the staff should not get any cross infections from the patient. In the sense they should wear N95 mask, and maximum keep door closed this airborne isolation patient room. So in that way we can prevent a cross infections to others and as well as for the healthcare workers. ಸೊ ಈ ಏರ್ಬೋರ್ನ್ ಐಸೋಲೇಷನ್ ಬರೋ ಪೇಷಂಟ್ಸ್ನೆಲ್ಲ ಎಗೇನ್ ನಾವು ಸಿಂಗಲ್ ರೂಮ್ನಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ನೆಗೆಟಿವ್ ಪ್ರೆಷರ್ ವೆಂಟಿಲೇಷನ್ ತುಂಬ ಇಂಪಾರ್ಟೆಂಟು ಬಿಕಾಸ್ ಈ ವೈರಸ್ ಬಂದುಬಿಟ್ಟು ಹೇರಲ್ಲಿ ಇರೋದ್ರಿಂದ ಸೊ ಏರು ಅಲ್ಲೇ ಆ ಏರಿಯಾದಲ್ಲೇ ಸರ್ಕ್ಯುಲೇಟ್ ಆಗಬಾರ್ದು. ನೆಗೆಟಿವ್ ಪ್ರೆಷರ್ ವೆಂಟಿಲೇಷನ್ನ ಮೇಂಟೈನ್ ಮಾಡೋದ್ರಿಂದ ಕಂಟಾಮಿನೇಟೆಡ್ ಏರು ಅಲ್ಲಿ ಸರ್ಕ್ಯುಲೇಟ್ ಆಗೋದನ್ನ ಪ್ರಿವೆಂಟ್ ಮಾಡ್ಬೋದು. ಜೊತೆಗೆ ಮ್ಯಾಕ್ಸಿಮಮ್ ಸ್ಟಾಫ್ಸು ಆ ರೂಮಲ್ಲಿ ಎಂಟ್ರಿ ಆಗೋ ಮೊದಲು ಮತ್ತು ಏನು ಕೆಲಸ ಮುಗಿದ ಮೇಲೆ ಹ್ಯಾಂಡ್ ವಾಷಿಂಗ್ ಪರ್ಫಾರ್ಮ್ ಮಾಡೋದು ತುಂಬ ಇಂಪಾರ್ಟೆಂಟು. ಮತ್ತು ವೇರಿಂಗ್ ಆಫ್ N95 ಮಾಸ್ಕ್. ಯೂಶ್ವಲಿ ಯಾವುದೇ ಏರ್ಬೋರ್ನ್ ಐಸೋಲೇಷನ್ ಪೇಷಂಟ್ ಇದ್ದರೆ N95 ಮಾಸ್ಕು ಸ್ಟಾಫು ಅವ್ರ ಸೇಫ್ಟಿ ಸೈಡ್ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಮ್ಯಾಕ್ಸಿಮಮ್ N95 ಮಾಸ್ಕು ಯೂಸ್ ಮಾಡಬೇಕು. ಮತ್ತು ಐಸೋಲೇಷನ್ ರೂಮು ಯಾವಾಗ ಕ್ಲೋಸ್ ಆಗಿರಬೇಕು. Visitor policy. Visitor in the transmission based precautions room. All visitors should be instructed to perform hand hygiene before and after patient contact. Visitor in room of patient with Clostridium difficile should be instructed to wash their hands with soap and water. Airborne precautions for TB patient. For visitor, offer a TB mask and instruct on its use prior to the visitor entering the negative pressure room. The patient will need to wear a standard mask in the presence of children. The patient will wear a standard mask when outside the negative pressure room. Droplet precaution. Visitors should wear the standard mask. Contact precaution. Gowns and gloves are encouraged if participation in direct patient care is anticipated. If the patient has lice or scabies, the patient physician should be alerted to the need to assist the household members for the need for treatment of the same condition. So this is regarding visitor policy.